ಮುಳಬಾಗಿಲು ನಗರದ ಶಾಮೀರ್ ಮೊಹಲ್ಲಾದಲ್ಲಿ ಧರ್ಮಸ್ಥಳ ಸಂಘದ ಕಚೇರಿಯಲ್ಲಿ ಹಗಲು ದರೋಡೆ ಆಯಿತು. ಈಗಾಗಲೇ ಆ ದರೋಡೆಯಲ್ಲಿ ಭಾಗಿಯಾಗಿರುವ ಯುವಕರನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಆದ್ರೆ ಈ ಘಟನೆ ಆಗಿರೋದು ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಖಂಡಿಸ್ತೀನಿ. ಈ ರೀತಿ ಮಾಡಿ ಸಮಾಜಕ್ಕೆ ಏನು ಸಂದೇಶ ಕೊಡ್ಬೇಕಂತ ಯುವಕರು ಹೊರಟಿದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ವೀಕ್ಷಕರೇ. ಈ ಕಾಲದಲ್ಲಿ ಇಂಪಾಸಿಬಲ್, ಈ ದರೋಡೆ ಮಾಡಿ ಸಿಕ್ಕಾಕೊಳ್ಳದೆ ಇರೋದು ಇಂಪಾಸಿಬಲ್. ನಾನು ಸಮಾಜ ಸೇವಕರಲ್ಲಿ, ಮುಂಬರುವ ಲೀಡರ್ಸ್ ಅಲ್ಲಿ, ಪೋಷಕರಲ್ಲಿ ಒಂದು ಮನವಿ ಮಾಡ್ತೀನಿ. ನಿಮ್ಮ ಸಮಾಜದ ಬಗ್ಗೆ, ನಿಮ್ಮ ಗಲ್ಲಿಗಳ ಬಗ್ಗೆ, ನಿಮ್ಮ ಏರಿಯಾಗಳ ಬಗ್ಗೆ, ನಿಮ್ಮ ಗ್ರಾಮಗಳ ಬಗ್ಗೆ, ಯುವಕರ ಬಗ್ಗೆ ಕಾಳಜಿ ಇಟ್ಟು ಅವೇರ್ನೆಸ್ ಕೊಡಿ, ನೋಡ್ಕೊಳ್ಳಿ. ನಿಮ್ಮ ಭವಿಷ್ಯ, ಯುವಕರು, ಇಂದಿನ ಯುವಕರು ಮುಂದಿನ ಭವಿಷ್ಯ, ನಮ್ಮ ದೇಶದ ಭವಿಷ್ಯ. ಅವರೇ ಹಾಳಾಗಿ ಹೋದ್ರೆ ಏನ್ ನಮ್ಮ ದೇಶ ಉದ್ಧಾರ ಆಗೋದು? ವೀಕ್ಷಕರೇ, ಇವತ್ತು ನಿಮ್ಮ ಮುಂದೆ ನಾನು ಒಂದು ಮೊನ್ನೆ ನಡೆದಿರುವ ಘಟನೆಯ ಬಗ್ಗೆ ವಿಶ್ಲೇಷಣೆ ಮಾಡೋಣ ಮತ್ತು ಒಂದು ವಿಷಯವನ್ನು ತಿಳಿಸೋಣ ಅಂತ ಬಂದಿದ್ದೀನಿ. ಎಲ್ಲರೂ ಈಗಾಗಲೇ ಪತ್ರಿಕೆಗಳಲ್ಲಿ ವರದಿಯಾಗಿರೋದು ನೋಡಿದ್ದೀರಾ. ಮುಳಬಾಗಿಲು ನಗರದ ಶಾಮೀರ್ ಮೊಹಲ್ಲಾದಲ್ಲಿ ಧರ್ಮಸ್ಥಳ ಸಂಘದ ಕಚೇರಿಯಲ್ಲಿ ಹಗಲು ದರೋಡೆ ಆಯಿತು. ಆ ಹಗಲು ದರೋಡೆ ಆದ ನಂತರ ಸ್ಥಳಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರು, ಪೊಲೀಸ್ ಇಲಾಖೆ ಎಲ್ಲರೂ ಬಂದರು. ಅದಕ್ಕೆ ವಿಚಾರಣೆಗಳಾಯಿತು. ಈಗಾಗಲೇ ಆ ದರೋಡೆಯಲ್ಲಿ ಭಾಗಿಯಾಗಿರುವ ಯುವಕರನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಅದು ಇನ್ನೂ ವಿವರಣೆಗಳು ಮಾನ್ಯ ಪೊಲೀಸ್ ಇಲಾಖೆಯವರು ಕೊಡ್ತಾರೆ. ಆ ವಿವರಣೆಗಳು ಕೊಟ್ಟ ನಂತರ ಯಾರ್ಯಾರು ಭಾಗಿಯಾಗಿದ್ದಾರೆ, ಏನೇನು ನಡೆದಿದೆ ಅಂತ ಅದು ಮುಂದಿನ ಭಾಗದಲ್ಲಿ ನಾವು ತಿಳಿಸ್ತೀವಿ. ಆದರೆ ಈ ಘಟನೆ ಆಗಿರೋದು ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಖಂಡಿಸ್ತೀನಿ. ಯಾಕಂದ್ರೆ ಇದು ನಗರ ಭಾಗದಲ್ಲಿ ಒಂದು ಶ್ರೀನಿವಾಸಪುರ ರಸ್ತೆ ಹಗಲು ದರೋಡೆ, ಡೇ ಟೈಮ್ ಅಲ್ಲಿ ಯುವಕರು ಈ ದರೋಡೆ ಮಾಡಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅವ್ರೇನೋ ದರೋಡೆ ಮಾಡ್ಕೊಂಡು ಹೋದ್ರು. ಈ ಕಾಲದಲ್ಲಿ ಇಂಪಾಸಿಬಲ್, ಈ ದರೋಡೆ ಮಾಡಿ ಸಿಕ್ಕಾಕೊಳ್ಳದೆ ಇರೋದು ಇಂಪಾಸಿಬಲ್. ಯಾಕಂದ್ರೆ ಟೆಕ್ನಾಲಜಿ ಆ ರೀತಿ ಇದೆ, ಯಾವುದೇ ಕಾರಣಕ್ಕೂ ಬಚಾವ್ ಆಗಲ್ಲ. ನಮ್ಮ ಕರ್ನಾಟಕ ರಾಜ್ಯದ, ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಯುವಕರು ಯಾಕೆ ಈ ಅಡ್ಡದಾರಿಗಳನ್ನು ಹಿಡಿದಿದ್ದಾರೆ ಅನ್ನೋದು ಒಂದು ನಮ್ಗೆ ತುಂಬಾ ದುಃಖ ಆಗ್ತಾ ಇದೆ. ಯಾಕಪ್ಪ ಈ ಸಮಾಜದ ಯುವಕರು ಈ ಅಡ್ಡದಾರಿಗಳನ್ನು ಹಿಡಿಯಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಯೋಚನೆ ಮಾಡಬೇಕಾಗಿದೆ. ಯಾರು ಯೋಚನೆ ಮಾಡಬೇಕು ಅಂತ ನೀವೇ ಊಹೆ ಮಾಡ್ಕೋಬೇಕು, ನೀವೇ ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ಪೋಷಕರನ್ನ, ನಮ್ಮ ಸಮಾಜನ, ಇಲ್ಲಾಂದ್ರೆ ಟೀಚರ್ಸ್ ಇದ್ರ ಬಗ್ಗೆ ಗಮನ ಕೊಡ್ಬೇಕಾ, ಇಲ್ಲಾಂದ್ರೆ ಪೊಲೀಸ್ ಇಲಾಖೆ ಇದ್ರ ಕಡೆ ಗಮನ ಕೊಡ್ಬೇಕಾ? ಯಾಕಂದ್ರೆ ಇದು ತುಂಬಾ ದೊಡ್ಡ ಪ್ರಶ್ನೆ ಆಗಿದೆ. ನೋಡಿ, ಒಂದು ಧರ್ಮಸ್ಥಳದ ಒಂದು ಫೈನಾನ್ಸ್ ಸೆಂಟರ್, ಕಲೆಕ್ಷನ್ ಸೆಂಟರ್ ನಲ್ಲಿ 5 ಲಕ್ಷ ಚಿಲ್ಲರೆ ಹಗಲೊತ್ತು ದರೋಡೆ ಮಾಡಿಕೊಂಡು ಯುವಕರು ಪರಾರಿ ಆಗ್ತಾರೆ. ಅದರಲ್ಲಿ ಕಡಿಮೆ ವಯಸ್ಸಿನ ಹುಡುಗರು ಸಿಕ್ಕಾಕೊಳ್ತಾರೆ. ನೋಡಿ, ಇದು ತುಂಬಾ ಒಂದು ರಾಂಗ್ ಮೆಸೇಜ್ ಸಮಾಜಕ್ಕೆ. ಈ ರೀತಿ ಮಾಡಿ ಸಮಾಜಕ್ಕೆ ಏನು ಸಂದೇಶ ಕೊಡ್ಬೇಕಂತ ಯುವಕರು ಹೊರಟಿದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ವೀಕ್ಷಕರೇ. ನೋಡಿ, ಈಗ ನಾನು ಒಂದು ಪೇರೆಂಟ್ಸ್ಗೆ ಮನವಿ ಮಾಡ್ತೀನಿ. ಯಾರು ಇಲ್ಲಿ ಸಾಚಗಳಿಲ್ಲ. ಇಲ್ಲಿ ಪೇರೆಂಟ್ಸ್ ಪಾತ್ರ ತುಂಬಾ ಮುಖ್ಯ ಇದೆ. ಯಾಕಂದ್ರೆ ಪೇರೆಂಟ್ಸ್, ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ಅವರು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ನೀವೇ ಯೋಚನೆ ಮಾಡಿ. ನೋಡಿ, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾನೆ, ಯಾವ ಟೈಮ್ಗೆ ಇವನು ಬರ್ತಾ ಇದ್ದಾನೆ, ಯಾವ ಟೈಮ್ಗೆ ಹೋಗ್ತಾ ಇದ್ದಾನೆ, ಏನ್ ಕೆಲಸ ಮಾಡ್ತಾ ಇದ್ದಾನೆ ಇವನ ಜೊತೆಯಲ್ಲಿ ಫ್ರೆಂಡ್ಸ್ ಯಾರು, ಮತ್ತು ಇವನು ಏನ್ ಕೆಲಸ ಮಾಡ್ತಾ ಇದ್ದಾನೆ. ಬರೀ ಮನೆಗೆ ಎಲ್ಲೋ ಸಂಪಾದನೆ ಮಾಡ್ಕೊಂಡು ದುಡ್ಡು ತಂದು ಕೊಟ್ಬಿಟ್ರೆ ಅದು ಮುಖ್ಯ ಅಲ್ಲ. ಎಲ್ಲಿಂದ ಸಂಪಾದನೆ ಮಾಡ್ತಾ ಇದ್ದಾನೆ,
ಯಾವ ಟೈಮ್ಗೆ ಹೋಗ್ತಾ ಇದ್ದಾನೆ, ಯಾವ ಟೈಮ್ ಬರ್ತಾ ಇದ್ದಾನೆ, ಅವನ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾನೆ, ಅವನಲ್ಲಿ ಇರುವ ಚಟಗಳು ಏನು ಅವನು ಬೀಡಿ ಸೇರ್ತಾ ಇದ್ದಾನ, ಸಿಗರೇಟ್ ಸೇರ್ತಾ ಇದ್ದಾನ, ಏನೇನೋ ಈಗ ಚಟಗಳು ಬಂದಿದೆ, ಗಾಂಜಾ ಅಂತೆ, ಇದಂತೆ ಅದಂತೆ, ಎಲ್ಲೆಲ್ಲಿ ಚಟಗಳು ಅವನ ಮೇಲೆ ಹಾಕೊಂಡಿದ್ದಾನೆ, ಅವನ ಜೊತೆಯಲ್ಲಿ ಇರೋರು ಏನೇನೋ ಅವನ ಚಟಗಳು ಅವನ್ಗೆ ಹಾಕ್ತಾ ಇದ್ದಾರೆ. ಇದೆಲ್ಲ ಯೋಚನೆ ಮಾಡಬೇಕು. ಯಾರು ಯೋಚನೆ ಮಾಡಬೇಕು? ತಮ್ಮ ಮಕ್ಕಳ ಬಗ್ಗೆ ನೀವೇ ಕಾಳಜಿ ವಹಿಸ್ಬೇಕು. ಫಾರ್ ಎಕ್ಸಾಂಪಲ್ ಒಂದು ಏರಿಯಾ ಇರುತ್ತೆ, ಆ ಏರಿಯಾದಲ್ಲಿ ಕೆಲವರು ಹುಡುಗರು ಅಲ್ಲಲ್ಲಿ ಗುಂಪುಗಳನ್ನು ಕಟ್ಕೊಂಡು ಸಮಯ ಕಳೀತಾರೆ. ಏನಕ್ಕೆ ಕಳೀತಾರೆ? ಫ್ರೆಂಡ್ ಸರ್ಕಲ್. ಎಲ್ಲರೂ ಆ ಕಾಲದಲ್ಲಿತ್ತು, ಗ್ರಾಮಗಳಲ್ಲಿ ಒಂದ್ ಕಡೆ ಕೂತ್ಕೊಂಡು ಒಳ್ಳೆ ಚರ್ಚೆಗಳನ್ನು ಮಾಡ್ತಾ ಇದ್ರು. ಡೆವಲಪ್ಮೆಂಟ್ಸ್ ಆಗ್ಬೇಕು, ಅವರ ಗ್ರಾಮದ ಬಗ್ಗೆ, ಅವರ ಏರಿಯಾ ಬಗ್ಗೆ ಒಳ್ಳೆ ಚರ್ಚೆಗಳನ್ನು ಮಾಡ್ತಾ ಇದ್ರು. ಆದ್ರೆ ಈಗ ನೀವು ನೋಡಿದ್ದೀರಾ, ಒಂದ್ ಕಡೆ ಕೂತ್ಕೊಂಡು ಮೊಬೈಲ್ ಅಲ್ಲಿ ಗೇಮ್ಗಳನ್ನು ಆಡ್ಕೊಂಡು ಅಲ್ಲೇ ಈ ಕ್ರಿಕೆಟ್ ನೋಡ್ಕೊಂಡು ಅಲ್ಲೇ ಪ್ರಾರಂಭ ಆಗುತ್ತೆ. ಬೀಡಿ, ಗುಟ್ಕಾಗಳು. ಇನ್ನ ಮತ್ತೆ ಬರ್ತಾ ಈಗ ಕೇಸಸ್ ಬರ್ತಾ ಇದೆ ಅಲ್ವಾ, ಗಾಂಜಾ ಕೇಸಸ್ ಬರ್ತಾ ಇದೆ. ನಮ್ಮ ಮುಳಬಾಲಲ್ಲಿ ಯಥೇಚ್ಛವಾಗಿ ನಮ್ಮ ಪೊಲೀಸ್ ಇಲಾಖೆ ಅವರು ಅದರ ಕಡೆ ಗಮನ ಕೊಟ್ಟಿದ್ದಾರೆ. ಈಗಾಗಲೇ ಮಾನ್ಯ ಶಾಸಕರು ಕೂಡ ಅದರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಹೇಳಿದ್ದಾರೆ. ಇಂಥ ಕೇಸಸ್ಗಳು ಬರ್ತಾ ಇದೆ. ಯಾಕೆ ನಾನು ಈ ಚಟಗಳ ಬಗ್ಗೆ, ಯುವಕರ ಬಗ್ಗೆ, ಪೋಷಕರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ದರೋಡೆಗೂ ಅದಕ್ಕೆ ಸಂಬಂಧ ಇದೆ. ಈ ದರೋಡೆ ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಹುಡುಗರು ಮಾಡಿದ್ದಾರೆ, ಅವರ ಬ್ಯಾಕ್ ಗ್ರೌಂಡ್ ಏನು, ಇದು ಕೆಲಸ ಮಾಡಿರೋದಕ್ಕೆ ಏನಕ್ಕೆ ಅಂತ ಪೊಲೀಸ್ ಇಲಾಖೆಯವರೇ ವಿವರವಾಗಿ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಕೃತ್ಯದಲ್ಲಿ ಭಾಗಿಯಾಗಿರುವ ಯುವಕರು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಅವರ ಸಂಪಾದನೆಯನ್ನು ಮಾಡ್ತಾ ಇರಬಹುದು, ಅವ್ರ ವೃತ್ತಿಯಲ್ಲಿ ತೊಡಗಿಸ್ಕೊಂಡು ಇರಬಹುದು. ಯಾಕಪ್ಪ ಈ ಕೆಲಸ ಮಾಡಕ್ ಹೋದ್ರು ಅವರು? ಏನು ಅವ್ರಿಗೆ ಅಂತ ಅವಸರ ಏನಕ್ಕೆ ಬಂತು? ಆ ಕಳ್ತನ ಮಾಡಕ್ಕೆ ಯಾಕೆ ಅವ್ರಿಗೆ ಯೋಚನೆ ಬಂತು? ಆ ಯೋಚನೆ ಬರೋದಕ್ಕೆ ಮೂಲ ಕಾರಣ ಈ ವ್ಯಸನ. ಏನು ವ್ಯಸನಗಳು? ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಯಾವ್ಯಾವ ವ್ಯಸನಗಳಿಂದ ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ ಅಂತ. ನಾವು ಒಂದು ಏರಿಯಾದಲ್ಲಿ ಜೀವನ ಮಾಡ್ತಾ ಇದೀವಿ ಅಂದ್ರೆ ಭಯ ಆಗುತ್ತೆ. ಕೆಲವು ಕಡೆ ನೋಡ್ಬೇಕಂದ್ರೆ ಎಲ್ಲರ ಮಕ್ಕಳು ಈಗ ಎಜುಕೇಶನ್ ಬಗ್ಗೆ ನಾವು ಗಮನ ಕೊಡಬೇಕು. ಅವ್ರವ್ರ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡ್ಕೋಬೇಕು. ನೋಡಿ, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಮಕ್ಕಳಿಗೆ ನೀವು ಕಾಳಜಿ ಇಟ್ಟು ಎಲ್ಲಿ ಹೋಗ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಅವನ ಫ್ರೆಂಡ್ ಸರ್ಕಲ್ ಏನೋ, ಈಗಾಗಲೇ ನಾನು ಹೇಳಿದ್ದೀನಿ, ಅದ್ರ ಬಗ್ಗೆ ಗಮನ ಕೊಟ್ಟು ನೀವು ನೋಡ್ಕೊಂಡ್ರೆ ಆಯ್ತು. ಇಲ್ಲಾಂದ್ರೆ ಏರಿಯಾದಲ್ಲಿ ಒಂದೊಂದು ಏರಿಯಾಗೆ ಯಾರು ಮುಖ್ಯಸ್ಥರು ಅವ್ರ ಬಗ್ಗೆ ಕಾಳಜಿ ವಹಿಸ್ಬೇಕಂತ ಏನು ಇಲ್ಲ. ನಾನು ಸಮಾಜ ಸೇವಕರಲ್ಲಿ, ಲೀಡರ್ಸ್ ಅಲ್ಲಿ ಮನವಿ ಮಾಡ್ತೀನಿ, ಇಂಥ ಕಡೆ ಗಮನ ಕೊಡಿ. ನಮ್ಮ ಯುವಕರು ಯಾವ ಕಡೆ ಹೋಗ್ತಾ ಇದ್ದಾರೆ, ಎತ್ತ ಕಡೆ ಸಾಕ್ತಾ ಇದ್ದಾರೆ, ಯಾವ ಕಡೆ ನಮ್ಮ ಸಮಾಜ ಹೋಗ್ತಾ ಇದೆ, ಇದ್ರ ಕಡೆ ಗಮನ ಕೊಡ್ರಿ. ಯಾಕೆ ಪೇರೆಂಟ್ಸ್ ನೋಡ್ತಾ ಇದ್ದೀವಿ ನಾವು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಮಕ್ಕಳು ಈ ರೀತಿ ಕಳ್ತನ ಮಾಡಿನೋ, ಯಾವುದೋ ಕೇಸಲ್ಲಿ ಸಿಕ್ಕಾಕೊಂಡು ಪೊಲೀಸ್ ಅವ್ರಿಗೆ ದಸ್ತಗಿರಿ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಬಿಡ್ಸಕ್ಕೆ ಅವ್ರಿಗೆ ಪ್ರಯತ್ನಗಳು ಯಾವ ರೀತಿ ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ ಪೋಷಕರು ಅಲ್ದಾಡ್ತಾ ಇರೋದು ನೋಡಿ ನಮ್ಗೆ ಬೇಸರ ಆಗುತ್ತೆ. ಸುಮ್ಮನೆ ಅವರು ಪೊಲೀಸಿಂದ ಬಿಡ್ಸಕ್ ಆಗಲ್ಲ. ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಯಾವ ಕಾರಣಕ್ಕೆ ಖರ್ಚು ಮಾಡ್ಬೇಕು, ಅಡ್ವೊಕೇಟ್ಗೆ ಕೊಡ್ಬೇಕು, ಕೇಸ್ಗೆ ಕೊಡ್ಬೇಕು, ಯಾರು ಕೊಡ್ಬೇಕು ಅದು ಗೊತ್ತಿಲ್ಲ ನಮ್ಗೆ. ಪೇರೆಂಟ್ಸ್ಗೂ ಗೊತ್ತಾಗುತ್ತೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ. ಈ ರೀತಿ ಇಂಥ ಕಡೆ ನಾವು ಪೇರೆಂಟ್ಸ್ಗೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಷ್ಟ ನೀವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರೋದಕ್ಕೆ, ಈ ಕೃತ್ಯಗಳು ನಡೆದ ಮೇಲೆ ಕರ್ಕೊಂಡು ಬರೋದಕ್ಕೆ ನೀವು ಕಷ್ಟ ಪಡ್ತಾ ಇದ್ದೀರಲ್ವಾ, ಅದೇ ಕಷ್ಟ ನಿಮ್ಮ ಮಕ್ಕಳು ಈ ದಾರಿಯಲ್ಲಿ ಹೋಗೋ ಮುಂಚೆ ನೀವು ನೋಡ್ಕೊಂಡ್ರೆ, ಇದೇ ಕಷ್ಟ ನೀವು ಮುಂಚೆ ಪಟ್ರೆ. ನಾನು ಹೇಳ್ತಾ ಇದ್ದೀನಿ, ಯಾರಿಗೂ ಟಾರ್ಗೆಟ್ ಮಾಡಿ ನಾನು ಹೇಳ್ತಾ ಇಲ್ಲ, ನಿಮ್ಮ ಮಕ್ಕಳ ಬಗ್ಗೆ ಸಮಾಜದ ಎಲ್ಲರಿಗೆ ನಾನು ಹೇಳ್ತಾ ಇದ್ದೀನಿ. ನಮ್ಮನೆ ಮೇಲೇನೂ ಆಗ್ಬೋದು, ಇದು ನಮ್ಮ ಮನೆ ಮಕ್ಕಳ ಮೇಲೇನೂ ಇದು ಪ್ರಯೋಗ ಆಗ್ಬೋದು. ಅದಕ್ಕೆ ಎಲ್ಲರೂ ಎಚ್ಚೆತ್ಕೋಬೇಕು. ಯಾಕಂದ್ರೆ ನಿಮ್ಮ ಮಕ್ಕಳು ಒಳ್ಳೆಯವರೇ, ನಮ್ಮ ಮಕ್ಕಳು ಒಳ್ಳೆಯವರೇ ಅಂತ ಅನ್ಕೊಳ್ಳೋಣ. ಅವ್ರ ಜೊತೆ ಸೇರ್ತಾ ಇರೋರು ಯಾವ ರೀತಿ ಇದ್ದಾರೆ, ಅವರ ಯೋಚನೆಗಳು ಏನು, ಅವರ ಬಿಸ್ನೆಸ್ ಏನು,
ನಿಮ್ಮ ಮಕ್ಕಳಿಗೆ ಅವರು ಯಾವ ರೀತಿ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇರ್ಬೋದು ಅದು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಬಿಸ್ನೆಸ್ ಮಾಡುವವನು ಬಿಸ್ನೆಸ್ ಬಗ್ಗೆನೇ ಯೋಚನೆ ಮಾಡ್ತಾನೆ. ಯಾವುದೇ ರೀತಿ ಬಿಸ್ನೆಸ್ ಆಗ್ಲಿ ಅವನ ಉದ್ಧಾರ ಆಗ್ಬೇಕು, ಅವನ್ ಬಿಸ್ನೆಸ್ ಅಲ್ಲಿ ಅವ್ನ್ ಫಾಲೋ ಮಾಡ್ಕೋಬೇಕು, ಅವನ್ ಡೆವಲಪ್ ಆಗ್ಬೇಕು. ಅದೇ ರೀತಿ ಈ ವ್ಯಸನ ಮಾರಾಟ ಮಾಡೋ ಬಿಸ್ನೆಸ್ಗಳು ಅವರು ಬಿಸ್ನೆಸ್ ಆಗ್ಬೇಕಲ್ಲ. ಒಬ್ಬನೇ ಸೇವನೆ ಮಾಡಿದ್ರೆ ಅವ್ರ ಬಿಸ್ನೆಸ್ ನಡೆಯಲ್ವಲ್ಲ. ಈ ಒಬ್ಬೊಬ್ಬರಿಗೆ ಚೈನ್ ಫಾಲೋ ಮಾಡ್ಕೊಂಡು ಬೆಳೆಸ್ಬೇಕು. ಈ ಬೆಳೆಸೋ ಇದರಲ್ಲಿ ಈ ಚಟಗಳು ಪ್ರಾರಂಭ ಆಗಿದೆ. ನಾನು ಸಮಾಜ ಸೇವಕರಲ್ಲಿ, ಮುಂಬರುವ ಲೀಡರ್ಸ್ ಅಲ್ಲಿ, ಪೋಷಕರಲ್ಲಿ ಒಂದು ಮನವಿ ಮಾಡ್ತೀನಿ. ನಿಮ್ಮ ಸಮಾಜದ ಬಗ್ಗೆ, ನಿಮ್ಮ ಗಲ್ಲಿಗಳ ಬಗ್ಗೆ, ನಿಮ್ಮ ಏರಿಯಾಗಳ ಬಗ್ಗೆ, ನಿಮ್ಮ ಗ್ರಾಮಗಳ ಬಗ್ಗೆ, ಯುವಕರ ಬಗ್ಗೆ ಕಾಳಜಿ ಇಟ್ಟು ಅವೇರ್ನೆಸ್ ಕೊಡಿ. ನೋಡ್ಕೊಳ್ಳಿ ನಿಮ್ಮ ಭವಿಷ್ಯ. ಯುವಕರು, ಇಂದಿನ ಯುವಕರು ಮುಂದಿನ ಭವಿಷ್ಯ, ನಮ್ಮ ದೇಶದ ಭವಿಷ್ಯ. ಅವರೇ ಹಾಳಾಗಿ ಹೋದ್ರೆ ಏನ್ ನಮ್ಮ ದೇಶ ಉದ್ಧಾರ ಆಗೋದು? ಚಿಕ್ಕ ಚಿಕ್ಕ ಮಕ್ಕಳು ಈಗ ವ್ಯಸನಗಳು ಆಗ್ತಾ ಇದ್ದಾರೆ. ಎಲ್ಲಾ ಕಡೆ ಇದೆ. ಈ ಬೆಟ್ಟಿಂಗ್ ದಂಧೆಯಲ್ಲಿ ಆಗ್ಲಿ, ಈ ಗಾಂಜಾದಲ್ಲಿ ಆಗ್ಲಿ, ಈ ರೀತಿ ಆಗ್ತಾ ಇದ್ದಾರೆ. ಇದರ ಕಡೆ ಗಮನ ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಅನಾಹುತಗಳು ಆಗುತ್ತೆ. ನೋಡಿ, ಇದರ ಕಡೆ ಗಮನ ಕೊಡಿ. ಪೊಲೀಸ್ ಇಲಾಖೆಗೂ ನಾನು ಮನವಿ ಮಾಡ್ತೀನಿ. ನೀವು ಕೂಡ, ನಾನು ನಮ್ಮ ಮೀಡಿಯಾ ಮುಖಾಂತರ ನಿಮ್ಗೆ ಮನವಿ ಮಾಡ್ತೀನಿ. ಅವೇರ್ನೆಸ್ ಕೊಡಿ ಸರ್, ಪ್ಲೀಸ್ ಅವೇರ್ನೆಸ್ ಕೊಡಿ. ನೀವೇ ಸಪೋರ್ಟ್ ಮಾಡದೇ ಇದ್ರೆ ಯಾರು ಸಪೋರ್ಟ್ ಮಾಡೋರು? ಈ ಕೃತ್ಯಗಳು ನಡೆಯೋ ಮುನ್ನ ನೀವು ಎಲ್ಲಾ ಕಡೆ ಅವೇರ್ನೆಸ್ ಕೊಡಿ. ಗುಂಪುಗಳು ಸೇರಬಾರ್ದು. ಈಗ ಯುವಕರು ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಅಲ್ಲಲ್ಲಿ ಗುಂಪು ಕಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅವರು? ಅವ್ರ ಯೋಚನೆಗಳು ಏನು? ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಿ. ನಿಮ್ಮ ಗಲ್ಲಿಗಳಲ್ಲಿ ಯಾರಾದ್ರೂ ಅಪರಿಚಿತ ಹುಡುಗರು ಸೇರ್ತಾ ಇದ್ದಾರಾ? ಯಾರಾದ್ರೂ ನಿಮ್ಮ ಮಕ್ಕಳ ಜೊತೆ ಯಾರು ಸೇರ್ತಾ ಇದ್ದಾರೆ? ಅವರ ಚಟಗಳು ಏನು? ನಿಮ್ಗೆ ಇದು ಒಂದು ನಾನು ಹಿಂಟ್ ಕೊಡ್ತಾ ಇದ್ದೀನಿ. ಇದು ಒಂದು ಎಚ್ಚರಿಕೆಯ ಸಂದೇಶ. ವೀಕ್ಷಕರೇ, ಪೋಷಕರೇ, ಪ್ಲೀಸ್ ಇದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ ವಿವರವಾಗಿ ಹೇಳಕ್ಕಾಗಲ್ಲ, ಇದ್ರ ಕಡೆ ಗಮನ ಕೊಡಬೇಕು. ಇಲ್ಲ ಅಂದ್ರೆ ನಮ್ಮ ಸಮಾಜ ಎತ್ತ ಕಡೆ ಸಾಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ರೂ ಈಗ ಸಾಮಾಜಿಕ ಜಾಲತಾಣಗಳ ಯುಗ. ಮೊಬೈಲಲ್ಲೇ ಎಲ್ಲಾ ವಿವರಣೆಗಳು ಸಿಗುತ್ತೆ. ಮೊಬೈಲಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ಮೊಬೈಲ್ ಬಗ್ಗೆ ಒಳ್ಳೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇದರಿಂದ ಈ ಚಟಗಳಿಂದ ಪ್ರಾರಂಭವಾಗುವ ಒಂದು ಕೆಲಸ ಕಳ್ಳತನವರೆಗೂ ಹೋಗುತ್ತೆ. ಯಾಕಂದ್ರೆ ನಾನು ಈಗ ಫೈನಲಿ ಕನ್ಕ್ಲೂಡ್ ಮಾಡ್ತೀನಿ. ಈ ಚಟಗಳಿಗೆ ದುಡ್ಡಿರಲ್ಲ, ಮನೆಯಲ್ಲಿ ಕೇಳಿದ್ರೆ ಕೊಡಲ್ಲ, ಏನಕ್ಕಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಕಳ್ತನ, ದರೋಡೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ಮುನ್ಸೂಚನೆ. ಅದಕ್ಕೆ ನಾನು ನಿಮ್ಗೆ ವೈಯಕ್ತಿಕವಾಗಿ ಮನವಿ ಮಾಡ್ಕೊಳ್ತೀನಿ. ನಮ್ಮ ಎಲ್ಲ ಗ್ರಾಮಗಳಲ್ಲಾಗ್ಲಿ, ಎಲ್ಲಾ ಕಡೆ ಯುವಕರು ಇದರ ಕಡೆ ಗಮನ ಕೊಡಬೇಕು. ನಿಮ್ಮ ಭವಿಷ್ಯ ಹಾಳಾಗುತ್ತೆ. ಒಂದ್ಸಲ ಸಿಕ್ಕಾಕೊಂಡ್ರೆ, ಪೊಲೀಸ್ ಕೈಗೆ ಒಂದ್ಸಲ ಸಿಕ್ಕಾಕೊಂಡ್ರೆ, ಕಾನೂನು ತುಂಬಾ ಸ್ಟ್ರಾಂಗ್ ಇದೆ. ನಮ್ಮ ದೇಶದ ಕಾನೂನು, ನಮ್ಮ ಸಂವಿಧಾನ ತುಂಬಾ ಸ್ಟ್ರಾಂಗ್. ಒಂದ್ಸಲ ನೀವು ಕ್ರೈಮ್ ಮಾಡಿ ಸಿಕ್ಕಾಕೊಂಡ್ರೆ ನಿಮ್ಮ ಭವಿಷ್ಯತ್ತೆ ಹಾಳಾಗುತ್ತೆ. ಅದಕ್ಕೆ ಎಚ್ಚರಿಕೆಯ ಸಂದೇಶ. ಬೇರೆಯವರು ಇದರ ಕಡೆ ಗಮನ ಕೊಟ್ಟು ಸಮಾಜದಲ್ಲಿ ಸುಧಾರಣೆ ಮಾಡುವ ವ್ಯಕ್ತಿಗಳು ದುಡ್ಡು ಕೊಡೋ ಬದಲು ಏನು ಸಮಾಜ ಸುಧಾರಣೆ ಮಾಡೋರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಅವೇರ್ನೆಸ್ ಕೊಡಿ, ಜಾಗೃತಿ ಕೊಟ್ಟು ಇಂಥ ಯುವಕರನ್ನು ಕಾಪಾಡಿಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ, ನನ್ನ ಈ ಮಾತಲ್ಲಿ ಏನಾದ್ರೂ ನಿಮ್ಗೆ ಒಳ್ಳೇದನ್ಸ್ತಾ ಇದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಮುಂದಿನ ಭಾಗದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕಂತ ತಿಳಿಸಿದ್ರೆ ಅದರ ಬಗ್ಗೆ ನಾನು ಕೂಡ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದರ ಕಡೆ ಗಮನ ಕೊಳ್ಳೇಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.